ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಬೆಂಗಳೂರಿನಲ್ಲಿ ಮುಂಚೆ BBMP ಅಂತ ಇತ್ತು, ಬಟ್ ಇವಾಗ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಟೋಟಲ್ 5 ಸಿಟಿ ಕಾರ್ಪೊರೇಷನ್ಸ್ ಅನ್ನ ಫಾರ್ಮ್ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಸೆಂಟ್ರಲ್ ಅಂತ, ರೈಟ್? ಸೊ ಈಗ ನಿಮ್ಮದು ಬೆಂಗಳೂರಿನಲ್ಲಿ ನಿಮ್ಮ ಆಸ್ತಿ ಬರ್ತಾ ಇದೆ, ಅದು ಪ್ಲಾಟ್ ಇರ್ಬೋದು ಅಥವಾ ಮನೆ ಇರ್ಬೋದು ಅಥವಾ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇರ್ಬೋದು, ನೀವು ಪ್ರಾಪರ್ಟಿ ಟ್ಯಾಕ್ಸ್ ಮನೆಗೆ ಕಟ್ಟಬೇಕಾಗುತ್ತೆ, ರೈಟ್? ಸೊ ಈಗ ಏಪ್ರಿಲ್ 1 ಸ್ಟಾರ್ಟ್ ಆಗಿದೆ, ರೈಟ್? ಸೊ ಈಗ ನೀವು ಇದು ಪ್ರಾಪರ್ಟಿ ಟ್ಯಾಕ್ಸ್ ಏನು ಪೋರ್ಟಲ್ ಇದೆ, ಅಲ್ಲಿ ಕೂಡ ನೀವು ನೋಡ್ಬೋದು, ಈಗ ಸ್ಟಾರ್ಟ್ ಮಾಡಿದ್ದಾರೆ. 2026-2027 ಫೈನಾನ್ಷಿಯಲ್ ಇಯರ್ ನೀವು ಏಪ್ರಿಲ್ 30 ಒಳಗಡೆ ಕಟ್ಟಿದ್ರೆ ನಿಮಗೆ 5% ರಿಬೇಟ್ ಸಿಗುತ್ತೆ ಅಂತ ಇಲ್ಲಿ ಈ ರೀತಿ ನಿಮಗೆ ಇನ್ಫಾರ್ಮೇಷನ್ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಈಗ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಫಾರ್ ದ 26-27 ಫೈನಾನ್ಷಿಯಲ್ ಇಯರ್ ನೀವು ನಿಮ್ಮದು ಮನೆಯದು ಆಸ್ತಿ ತೆರಿಗೆ ನೀವು ಕಟ್ಟಬಹುದು. ಸೊ ಯಾವ ರೀತಿ? ಸೊ ನೀವೇನು ಮಾಡ್ಬೋದು, ಈ BBMP ಪ್ರಾಪರ್ಟಿ ಟ್ಯಾಕ್ಸ್ ಪೋರ್ಟಲ್ಗೆ ಬರಬೇಕು. ಇಲ್ಲಿ ನಿಮ್ಮದು ಸ್ಯಾಸ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಅಂತ ಈ ರೀತಿ ನಿಮಗೆ ಕಾಣಿಸುತ್ತೆ. ಸೊ ನಿಮ್ಮದು ಒಂದು 10 ಡಿಜಿಟ್ದು ಒಂದು ಅಪ್ಲಿಕೇಶನ್ ನಂಬರ್ ಅಂತ ಅನ್ಬೋದು ಅಥವಾ PID ನಂಬರ್ ಅಂತ ಅನ್ಬೋದು, ಅದು ನೀವು ಎಂಟರ್ ಮಾಡಬೇಕು. ಆ್ಯಂಡ್ ನಿಮ್ಮದು ಹೆಸರಿಂದು ಒಂದು 3 ಲೆಟರ್ ಇರುತ್ತಲ್ಲ ಸ್ಟಾರ್ಟಿಂಗು, ಅದು ಎಂಟರ್ ಮಾಡಬೇಕು. ಉದಾಹರಣೆಗೆ ಈಗ ವಿಷ್ಣುಮೂರ್ತಿ ಅಂತ ಇದೆ ಅಂತ ತಿಳ್ಕೊಳ್ಳಿ. ಸೊ ನೀವು ಜಸ್ಟ್ VIS ಈ ರೀತಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ರಿಟ್ರೈವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅದು ರಿಟ್ರೀವ್ ಆಗುತ್ತೆ, ನಿಮಗೆ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ, ರೈಟ್? ಸೊ ಈಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ, ಯಾವುದು ವರ್ಷಿಗೆ ನೀವು ನಿಮ್ಮದು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ ಇಲ್ಲಿ ಒಂದು ಆಪ್ಷನ್ ಕೂಡ ಇದೆ, ಏನಾದರೂ ಚೇಂಜಸ್ ಮಾಡೋದಿದೆ ಅಂತಂದರೆ ಲಾಸ್ಟ್ ಇಯರ್ದಿಂದ ಈ ವರ್ಷನಲ್ಲಿ ಏನಾದರೂ ಚೇಂಜಸ್ ಇದೆ ನಿಮ್ಮದು ಆಸ್ತಿನಲ್ಲಿ ಅಂತಂದರೆ, ಈಗ ಪ್ಲಾಟ್ ಇತ್ತು ಮುಂಚೆ ಬಟ್ ಇವಾಗ ಮನೆ ಕಟ್ಟಿದ್ದೀರಾ, ಆ ರೀತಿ ಏನಾದರೂ ಇದ್ದರೆ ನೀವು ಅದನ್ನು ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಇದೆ ನೋಡಿ ಪಕ್ಕದಲ್ಲಿ. ಆಮೇಲೆ ಆ ರೀತಿ ಅದು ಎಡಿಟ್ ಮಾಡಲಿಕ್ಕೆ ಅಥವಾ ಅಪ್ಡೇಟ್ ಮಾಡಲಿಕ್ಕೆ ಅದು ಆಪ್ಷನ್ ಓಪನ್ ಆಗುತ್ತೆ. ಸದ್ಯಕ್ಕೆ ನಾನು ಚೆಕ್ ಮಾಡ್ತಾ ಇಲ್ಲ, ಲಾಸ್ಟ್ ಇಯರ್ನಲ್ಲಿ ಏನಿತ್ತು ಅದೇ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕ್ಯಾಪ್ಚಾ ಕೋಡ್ ಇರುತ್ತೆ, ಅದು ಎಂಟರ್ ಮಾಡಬೇಕು. ಪ್ರೊಸೀಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ OTP ಬರಂಗಿಲ್ಲ. ಯಾಕಂತಂದರೆ ನಾವು ಇದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ದೆನ್ ವಿ ಹ್ಯಾವ್ ಟು ಅಪ್ಡೇಟ್, ಆವಾಗ ಅದು OTP ಬರುತ್ತೆ. ಬಟ್ ಸದ್ಯಕ್ಕೆ ನಾನು ಏನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇಲ್ಲ, ಡೈರೆಕ್ಟ್ಲಿ ನಾನು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀನಿ. ಸೊ ಇನ್ ದಿಸ್ ಕೇಸ್ ಅದು ನಮಗೆ OTP ಏನು ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ವಿ ಕ್ಯಾನ್ ಪೇ ದ ಪ್ರಾಪರ್ಟಿ ಟ್ಯಾಕ್ಸ್. ಸೊ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡ್ತೀನಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅದು ಆಟೋಮೆಟಿಕ್ಲಿ ಫಾರ್ಮ್ 4 ಓಪನ್ ಆಗುತ್ತೆ. ಓಕೆನಾ? ಫಾರ್ಮ್ 4 ಓಪನ್ ಆಗುತ್ತೆ. ನೀವು ನೋಡ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಫಾರ್ಮ್ ಅಥವಾ ರಿಟರ್ನ್ ಅಂತ. ಇಫ್ ನಿಮ್ದು ಏನಾದರೂ ಅಪ್ಡೇಟ್ಸ್ ಅಥವಾ ಚೇಂಜಸ್ ಇದ್ದರೆ ಅದು ಫಾರ್ಮ್ 5 ಓಪನ್ ಆಗುತ್ತೆ, ರೈಟ್? ಸೊ ಈಗ ಇಲ್ಲಿ ಇಯರ್ ಆಫ್ ಅಸೆಸ್ಮೆಂಟ್ 26-27 ತೋರಿಸ್ತಾ ಇದೆ, ಖಾತಾ ನಂಬರ್ ಇರುತ್ತೆ, ಇಲ್ಲಿ ಎಲ್ಲ ಕೂಡ ಡೀಟೇಲ್ಸ್ ಇರುತ್ತೆ. ನಾನು ಏನು ಚೇಂಜ್ ಮಾಡೋದಿಲ್ಲ. ಓಕೆ, ಕೆಳಗಡೆ ಬರ್ತೀನಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ತೋರಿಸುತ್ತೆ, ನನ್ನ ಮೊಬೈಲ್ ನಂಬರ್ ತೋರಿಸುತ್ತೆ. ಇಲ್ಲಿ ಇಮೇಲ್ ID ಇಲ್ಲ, ಸೊ ನಾನು ಇಮೇಲ್ ID ಇಲ್ಲಿ ಎಂಟರ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಡೋರ್ ನಂಬರ್ ಎಲ್ಲ ತಾನಾಗಿ ಅದು ತೋರಿಸುತ್ತೆ. ಕೆಳಗಡೆ ಬರ್ತೀನಿ, ಇಲ್ಲಿ ರೆಸಿಡೆನ್ಷಿಯಲ್ ಅಂತ ಇರುತ್ತೆ, ವೇಕೆಂಟ್ ಸೈಟ್ ಇದೆ, ಇದು ಪ್ಲಾಟಿಗೆ ನಾನು ತುಂಬ್ತಾ ಇದ್ದೀನಿ ಪ್ರಾಪರ್ಟಿ ಟ್ಯಾಕ್ಸ್. ಎಷ್ಟಿದೆ ಇದು ಪ್ಲಾಟು? ಇದು 1500 ಸ್ಕ್ವೇರ್ ಫೀಟ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ಕೆಳಗಡೆ ಆಲ್ರೆಡಿ ನಾನು ಲಾಸ್ಟ್ ಇಯರೇ ನಾನು GPS ಲೊಕೇಶನ್ ಏನಿತ್ತಲ್ಲ ಅದು ಕೂಡ ಇಲ್ಲಿ ಎಂಟರ್ ಮಾಡಿದ್ದೀನಿ. ನೀವು ಮಾಡಿಲ್ಲ ಅಂತಂದರೆ ನೀವು ಇಲ್ಲಿ ಎಂಟರ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಎಲ್ಲ ಡೀಟೇಲ್ಸ್ ಕರೆಕ್ಟೇ ಇದೆ, ನಾನು ಏನು ಚೇಂಜ್ ಮಾಡ್ತಾ ಇಲ್ಲ. ಕೆಳಗಡೆ ಬರ್ತೀನಿ, ಕೆಳಗಡೆ ಬರದ ತಕ್ಷಣ ಇಮಿಡಿಯೇಟ್ಲಿ ಈ ರೀತಿ ಬರುತ್ತೆ ನೋಡಿ, ನಮ್ಮದು ಎಷ್ಟಿದೆ, ನಾವು 1500 ಸ್ಕ್ವೇರ್ ಫೀಟಿಗೆ ನಾನೇ ಸೆಲ್ಫ್ ಆಕ್ಯುಪೈ ಮಾಡಿದ್ದೀನಿ, ಇದು ಏನು ರೆಂಟ್ ಏನು ಕೊಟ್ಟಿಲ್ಲ ನಾನು. ಓಕೆನಾ? ಸೊ ಕೆಳಗಡೆ ಬರ್ತೀನಿ, ಮತ್ತೆ ಕೆಳಗಡೆ ಬಂದಾಗ ಇಲ್ಲಿ ಪೂರ್ತಿ ನನಗೆ ತೋರಿಸುತ್ತೆ ನಂದು ಎಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ಆಗ್ತಾ ಇದೆ. ಆ್ಯಂಡ್ ಒಂದೊಂದು ಡೀಟೇಲು ಇಲ್ಲಿ ಕೂಡ ಇಲ್ಲಿ ಅದು ಶೋ ಆಗಿ ಬರುತ್ತೆ. ಅಂದರೆ ನೋಡಿ, ಫಸ್ಟ್ 432 ಟ್ಯಾಕ್ಸ್ ಆನ್ ರೆಸಿಡೆನ್ಷಿಯಲ್, ನಾನ್ ರೆಸಿಡೆನ್ಷಿಯಲ್ ಈ ರೀತಿ ಎಕ್ಸೆಸ್ ಇದು ಬರುತ್ತೆ. ಮತ್ತು ಸೆಸ್ ಪೇಬಲ್ 26% ಅಂತ 112 ರೂಪೀಸ್ ಆಗಿದೆ. ಟೋಟಲ್ ಪ್ರಾಪರ್ಟಿ ಟ್ಯಾಕ್ಸ್ A+B 544. ಆ 544 ಮೇಲೆ ಇವರು 5% ಇಲ್ಲಿ ನೋಡಿ ರಿಬೇಟ್ ಅಟ್ 5% ಅಂತ ತೋರಿಸ್ತಾ ಇದ್ದಾರೆ. ಸೊ 27 ರೂಪೀಸ್ ಆಯಿತು ಇಷ್ಟು. ಆಮೇಲೆ 517 ಆಯಿತು. ಬಟ್ ಕೆಳಗಡೆ ನೀವು ನೋಡಿದ್ರೆ ಇಲ್ಲಿ 900 ರೂಪೀಸ್ ಆ್ಯಡ್ ಆಗಿದೆ, SWM ಅಂತ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಸೊ ಇದು 900 ಇಲ್ಲೇ ಜಾಸ್ತಿ ಇದೆ, ಆ್ಯಡ್ ಆಗಿದೆ. ಸೊ ಎಲ್ಲ ಟೋಟಲ್ ಮಾಡಿಬಿಟ್ಟು ಇಲ್ಲಿ ಲಾಸ್ಟಿಗೆ ಬರುತ್ತೆ, ಟೋಟಲ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಬಲ್ EFGHIJ ಅಂತ. ಸೊ ಟೋಟಲು 1417 ರೂಪೀಸ್ ಇದೆ. ಏನಾದರೂ ನೀವು ಲಾಸ್ಟ್ ಇಯರ್ ನೀವು ಪೇ ಮಾಡಿಲ್ಲ ಅಂತಂದರೆ ಅದು ಕೂಡ ಇಲ್ಲಿ ಆ್ಯಡ್ ಆಗಿ ತೋರಿಸುತ್ತೆ. ಓಕೆ, ಸೊ ಇದು ಜಸ್ಟ್ ಫಾರ್ ದ 26-27 ಅಷ್ಟೇ ಇದೆ. ಓಕೆ, ಸೊ ಈಗ ಫುಲ್ ಪೇಮೆಂಟ್ ಮಾಡೋದಿದೆಯಾ, ಫಸ್ಟ್ ಹಾಫ್ ಪೇಮೆಂಟ್ ಮಾಡೋದಿದೆಯಾ, ಸೆಕೆಂಡ್ ಹಾಫ್ ಪೇಮೆಂಟ್ ಅಂದರೆ ನೀವು 2 ಇನ್ಸ್ಟಾಲ್ಮೆಂಟ್ನಲ್ಲಿ ಕೂಡ ಕಟ್ಬೋದು. ಬಟ್ ಸದ್ಯಕ್ಕೆ ನಾನು ಫುಲ್ ಪೇಮೆಂಟ್ ಅಂತಲೇ ತೊಗೋತೀನಿ. ಸೊ ತೊಗೊಂಡುಬಿಟ್ಟು ಫುಲ್ ಪೇಮೆಂಟ್ ಅದು ಸೆಲೆಕ್ಟೆಡ್ ಆಲ್ರೆಡಿ ಇದೆ. ಆ್ಯಂಡ್ ಇದು ಚೆಕ್ ಮಾರ್ಕ್ ಇದೆಯಲ್ಲ, ಆ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಚಾಲನ್ ಪೇಮೆಂಟ್ ಕೂಡ ಆಪ್ಷನ್ ಇದೆ, ಆನ್ಲೈನ್ ಪೇಮೆಂಟ್ ಕೂಡ ಆಪ್ಷನ್ ಇದೆ. ಚಾಲನ್ ಅಂತಂದರೆ ಪ್ರಿಂಟ್ ತೊಗೊಬಿಟ್ಟು ಬ್ಯಾಂಕ್ನಲ್ಲಿ ಹೋಗ್ಬಿಟ್ಟು ಕಟ್ಟಬೇಕಾಗುತ್ತೆ. ಬಟ್ ನಾನು ಆನ್ಲೈನ್ ಪೇಮೆಂಟೇ ಸೆಲೆಕ್ಟ್ ಮಾಡ್ಕೋತೀನಿ. ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಓಪನ್ ಆಗುತ್ತೆ ನೋಡಿ. ಈ ರೀತಿ ಒಂದು ಪಾಪಪ್ ತೋರಿಸುತ್ತೆ, ಆರ್ ಯು ಶ್ಯೂರ್ ಆಲ್ ದ ಅಬೌವ್ ಎಂಟ್ರೀಸ್ ದ ಕರೆಕ್ಟ್, ವಿ ವಿಲ್ ಬಿ ರೀಡೈರೆಕ್ಟೆಡ್ ಟು ಆನ್ಲೈನ್ ಪೇಮೆಂಟ್ ಗೇಟ್ವೇ ಪೋರ್ಟಲ್ ಅಂತ. ಸೊ BBMP ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಡಬಲ್ ಆರ್ ಎಕ್ಸೆಸ್ ಪೇಮೆಂಟ್. ಸೊ ಎಲ್ಲ ಕರೆಕ್ಟ್ ಎಂಟರ್ ಮಾಡಿದ್ದೀನಿ, ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಆನ್ಲೈನ್ ಪೇಮೆಂಟ್ ಡೀಟೇಲ್ಸ್ ಅಂತ. ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಓನರ್ ನೇಮ್ ಬರುತ್ತೆ, ಮೊಬೈಲ್ ನಂಬರ್ ಬರುತ್ತೆ, BBMP ಟ್ರಾನ್ಸಾಕ್ಷನ್ ನಂಬರ್ ಅಂತ ತೋರಿಸುತ್ತೆ, ಅಸೆಸ್ಮೆಂಟ್ ಇಯರ್ ಕೂಡ ಬರುತ್ತೆ, ಟೋಟಲ್ ನೀವು ಎಷ್ಟು ಪೇ ಅಮೌಂಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಲಾಸ್ಟ್ ಇಯರು ಕೆನರಾ ಬ್ಯಾಂಕು, PayU Money, HDFC ಈ ರೀತಿ ಒಂದು 3-4 ಆಪ್ಷನ್ ಇದ್ದು, ಬಟ್ ಇವಾಗ ಪೇಮೆಂಟ್ ಇನಿಷಿಯೇಟೆಡ್ ಥ್ರೂ ಓನ್ಲಿ HDFC
ಸಿ ಅಂತ ತೋರ್ತಾ ಇದೆ. ಓಕೆನಾ, ಪವರ್ಡ್ ಬೈ HDFC. ಸೊ ನಾನು ಅದೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ. ಸೊ HDFC ಮೇಲೆ ನಾನು ಈ ರೀತಿ ಇರೋದಲ್ಲ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಅಂದರೆ ಅದು HDFC ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೇ ನಾವು ಅಂತ ಒಂದು ಗ್ರೀನ್ ಕಲರ್ ಇಲ್ಲಿ ನಿಮಗೆ ತೋರಿಸ್ತಾ ಇದೆಯಲ್ಲ, ಕನ್ವೀನಿಯನ್ಸ್ ಚಾರ್ಜಸ್ ಕೂಡ ತೋರಿಸ್ತದೆ. ಅಂದರೆ ನೀವು ಡೆಬಿಟ್ ಕಾರ್ಡ್ದಿಂದ ಪೇ ಮಾಡ್ತಾ ಇದ್ದೀರಾ, ಕ್ರೆಡಿಟ್ ಕಾರ್ಡ್ದಿಂದ ಪೇ ಮಾಡ್ತಾ ಇದ್ದೀರಾ, ನೆಟ್ ಬ್ಯಾಂಕಿಂಗ್ಲಿಂದ ಕೂಡ ಮಾಡ್ತಾ ಇದ್ದೀರಾ, UPI. ಸೊ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಯಾವುದೇ ಚಾರ್ಜಸ್ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ. ನೀವು ಡೆಬಿಟ್ ಕಾರ್ಡ್ಲಿಂದ ಮಾಡಿದ್ರೂ ಚಾರ್ಜಸ್ ಇಲ್ಲ, ಕ್ರೆಡಿಟ್ ಕಾರ್ಡ್ಲಿಂದ ಮಾಡಿದ್ರೂ ಚಾರ್ಜಸ್ ಇಲ್ಲ, ನೆಟ್ ಬ್ಯಾಂಕಿಂಗ್ಲಿಂದ ಮಾಡಿದ್ರೂ ಚಾರ್ಜಸ್ ಇಲ್ಲ, UPIಲಿಂದ ಮಾಡಿದ್ರೂ ಚಾರ್ಜಸ್ ಇಲ್ಲ. ಮೋಸ್ಟ್ಲಿ ಇದು ಫ್ಲಾಟಿಗೆ ತೋರಿಸ್ಬೋದು ಮತ್ತು ಮನೆಗೆ ಬೇರೆ ಅಥವಾ ಫ್ಲಾಟಿಗೆ ಏನಾದರೂ ತೋರಿಸ್ಬೋದು. ಓಕೆ, ಬಟ್ ನಾನು ಅನ್ಕೋತೀನಿ ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ UPI. ಇಲ್ಲಿ ನೋಡಿ ಕೆಳಗಡೆ ಲಾಸ್ಟಿಗೆ ಮೋಡ್ UPI ಟೈಪ್ ಆರ್ ಬ್ಯಾಂಕ್ ಆಲ್ ಅಂತ ಇದೆ. ಓಕೆ, ಎಲ್ಲ ಬ್ಯಾಂಕ್ಲಿಂದ UPI ಇಂದ ಮಾಡ್ಬೋದು. ಸೊ ಇಫ್ ಯು ಆರ್ ಪೇಯಿಂಗ್ ಥ್ರೂ UPI ಟೋಟಲಿ ₹0 ಚಾರ್ಜಸ್ ಇದೆ. ಓಕೆ, ಸೊ ನಾನೇನು ಮಾಡ್ತೀನಿ, ಪೇ ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ಪೇ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನನಗೆ ಪೇಮೆಂಟ್ ಗೇಟ್ವೇ ಏನಿರುತ್ತಲ್ಲ HDFC ಅಲ್ಲಿ ಹೋಗುತ್ತೆ ಈ ರೀತಿ. ಸೊ ಇಲ್ಲಿ ಒಂದು ಇಲ್ಲಿ ನೋಡ್ಬೋದು ನೀವು ಪೇ ಥ್ರೂ ಈಸಿ EMI ವಿತ್ HDFC ಕ್ರೆಡಿಟ್ ಕಾರ್ಡ್ಸ್ ಅಂತ. ಓಕೆ, ಸೊ ನೀವು ಬೇಕಂದ್ರೆ UPI ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಈ ರೀತಿ ನೆಟ್ ಬ್ಯಾಂಕಿಂಗ್ ಎಲ್ಲ ಕೂಡ ಯೂಸ್ ಮಾಡೋದು. ಬಟ್ ನಾನು UPI ಪ್ರಿಫರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ UPI QR ಕೋಡ್ ಅಂತ ಏನು ಆಪ್ಷನ್ ಇದೆಯಲ್ಲ, ಶೋ QR ಅಂತ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ. ಅಂದರೆ ಒಂದು QR ಕೋಡ್ ಆಲ್ರೆಡಿ ಇದು ಬ್ಲರ್ ಇರುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು QR ಕೋಡ್ ಬರುತ್ತೆ. ನೆಟ್ ಬ್ಯಾಂಕಿಂಗ್ ಬೇಕಂತಂದರೆ ಅದು ಕೂಡ ಆಪ್ಷನ್ ಇದೆ. ಓಕೆ, ಸೊ ನಾನು ಶೋ QR ಮೇಲೆ ಕ್ಲಿಕ್ ಮಾಡ್ತೀನಿ. QR ಕೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ QR ಕೋಡ್ ಏನು ಓಪನ್ ಆಗುತ್ತಲ್ಲ, ಅದು ನಾನು ನಂದು ಯಾವ್ದು UPI ನಾನು ಯೂಸ್ ಮಾಡ್ತಾ ಇದ್ದೀನಿ, ಗೂಗಲ್ ಪೇ, ಫೋನ್ ಪೇ ಈ ರೀತಿ ಇರುತ್ತಲ್ಲ, ಸೊ ಅದರಿಂದ ನಾನು ಸ್ಕ್ಯಾನ್ ಮಾಡಿಬಿಟ್ಟು UPI ಪಿನ್ ಅನ್ನು ಎಂಟರ್ ಮಾಡಬೇಕು. ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ. ಸೊ ಪೇಮೆಂಟ್ ಕಂಪ್ಲೀಟ್ ಆದ ತಕ್ಷಣ ನನಗೆ ಈ ರೀತಿ ಆಟೋಮೆಟಿಕ್ಲಿ ಬರುತ್ತೆ ನೋಡಿ, ಯು ವಿಲ್ ಬಿ ರೀಡೈರೆಕ್ಟೆಡ್ ಇನ್ 2 ಸೆಕೆಂಡ್. ಅಂದರೆ ಜಸ್ಟ್ ಫಾರ್ ಕಪಲ್ ಆಫ್ ಸೆಕೆಂಡ್ಸ್ ಈ ರೀತಿ ತೋರಿಸುತ್ತೆ. ಆಮೇಲೆ ಆಟೋಮೆಟಿಕ್ಲಿ ಇಲ್ಲಿ ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರಬೇಕು ಈ ರೀತಿ. ಸೊ ಆಟೋಮೆಟಿಕ್ಲಿ ನಾವು ಯಾವ ಪೇಜಿಗೆ ರೀಡೈರೆಕ್ಟ್ ಆಗ್ತೀವಿ ಅಂತಂದರೆ ಈ ಪೇಜಿಗೆ ಬರುತ್ತೆ, ಪೇಮೆಂಟ್ ಗೇಟ್ವೇ ಸ್ಟೇಟಸ್ ಅಂತ. ಸೊ ಅಪ್ಲಿಕೇಶನ್ ನಂಬರ್ ಬರುತ್ತೆ, BBMP ಟ್ರಾನ್ಸಾಕ್ಷನ್ ನಂಬರ್ ಬರುತ್ತೆ, ಟ್ರಾನ್ಸಾಕ್ಷನ್ ಮೋಡ್, ಟ್ರಾನ್ಸಾಕ್ಷನ್ ಅಮೌಂಟ್ ಎಷ್ಟು ಮಾಡಿದ್ದೀವಿ, ಸ್ಟೇಟಸ್ ಸಕ್ಸಸ್ ಅಂತ ಬಂದಿದೆ ನೋಡಿ ಗ್ರೀನ್ ಕಲರ್ನಲ್ಲಿ. ಓಕೆ, ಫೇಲ್ಡ್ ಏನಾದರೂ ಇದ್ದರೆ ಅದು ಕೂಡ ಬರುತ್ತೆ. ಓಕೆ, ಬಟ್ ಅದು ಮತ್ತೆ ನಾವು ಮತ್ತೆ ಪೇಮೆಂಟ್ ಮಾಡ್ಬೋದು ಫೇಲ್ಡ್ ಇದ್ದರೆ. ಓಕೆ, ಬಟ್ ಸದ್ಯಕ್ಕೆ ಕರೆಕ್ಟೇ ನಾನು ಪೇ ಮಾಡಿದ್ದೀನಿ. ಸೊ ಸಕ್ಸಸ್ ಅಂತ ಬಂದಿದೆ. ಈಗ ಡೌನ್ಲೋಡ್ ರಿಸಿಪ್ಟ್ ಅಂತ ಗ್ರೀನ್ ಕಲರ್ನಲ್ಲಿ ತೋರಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೆ PDF-ನಲ್ಲಿ ನಂದು ಇದೇನು ಪ್ರಾಪರ್ಟಿ ಟ್ಯಾಕ್ಸ್ ಪೇ ರಿಸಿಪ್ಟ್ ಇರುತ್ತಲ್ಲ ಅದು ನನಗೆ ಡೌನ್ಲೋಡ್ ಆಗುತ್ತೆ. ಸೊ ಅದು ಡೌನ್ಲೋಡ್ ಮಾಡಿ ಯಾವ ರೀತಿ ತೋರಿಸುತ್ತೆ ಅದು ಕೂಡ ನಿಮಗೆ ಹೇಳ್ತೀನಿ ನೋಡಿ. ಸೊ ನಾನು PDF-ಅನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸೊ ಮೇಜರ್ ಡಿಫ್ರೆನ್ಸ್ ನೀವು ಇಲ್ಲಿ ನೋಡ್ಬೋದು. ಓಕೆನಾ, ಇಲ್ಲಿ ನೋಡಿ ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್ ಇದೇನು ತನಿಸಂದ್ರ ಇದೆಯಲ್ಲ, ಸೊ ಇದು ಎಲ್ಲಿ ಬರುತ್ತೆ, ವಾರ್ಡ್ ನಂಬರ್ 6ನಲ್ಲಿ. ಆ್ಯಂಡ್ ಯಾವುದು ಇದು ಸಿಟಿ ಕಾರ್ಪೊರೇಷನು, ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್. ಸೊ ಈ ರೀತಿ ಮುಂಚೆ ಬೆಂಗಳೂರು ಬರುತ್ತೆ BBMP ಅಂತ ಬರ್ತಿತ್ತಲ್ಲ, ಸೊ ಇವಾಗ ಈ ರೀತಿ ಚೇಂಜ್ ಆಗಿಬಿಟ್ಟು ಬರುತ್ತೆ. ಸೊ 2026 2027 ಅಂತ ನೀವು ನೋಡ್ಬೋದು. ಫೈನಾನ್ಷಿಯಲ್ ಇಯರು, ಅಪ್ಲಿಕೇಶನ್ ನಂಬರ್ ಬರುತ್ತೆ, ರಿಸಿಪ್ಟ್ ನಂಬರ್ ಬರುತ್ತೆ, ಆ್ಯಂಡ್ ನಿಮ್ಮದು ಇದು ನಿಮ್ಮ ಹೆಸರು ಬರುತ್ತೆ, ಓನರ್ ನೇಮು, ಆ್ಯಂಡ್ ಎಷ್ಟು ನೀವು ಪೇ ಮಾಡಿದ್ದೀರಾ, ₹1417 ನಾನು ಪೇ ಮಾಡಿದ್ದೀನಿ ಅದು ಕೂಡ ಬರುತ್ತೆ. ಸೊ ಎಲ್ಲ ಡೀಟೇಲ್ಸ್ ಈ ರೀತಿ ನೀವು ನೋಡ್ಕೋಬೋದು. ಆ್ಯಂಡ್ ಇದು ಪ್ರಿಂಟ್ ಔಟ್ ತೊಗೊಂಡ್ಬಿಟ್ಟು ನೀವು ನಿಮ್ಮ ರೆಫರೆನ್ಸಿಗೆ ಇಟ್ಕೋಬೋದು. ಓಕೆ, ಸೊ ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಅರ್ಥ ಆಯಿತು ಯಾವ ರೀತಿ ನೀವು ಪೇ ಮಾಡಬೇಕು ಅಂತ. ಇಲ್ಲಿ ನೋಡಿ ನಾನು ಇವತ್ತೇ 2 ಏಪ್ರಿಲಿಗೆ ನಾನು ಇದು ಪೇ ಮಾಡಿದ್ದೀನಿ, ರೈಟಾ, 2 ಏಪ್ರಿಲ್. ಓಕೆ, ಯಾಕಂದರೆ ನಿನ್ನೆ 1 ಏಪ್ರಿಲ್ದಿಂದ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಯಿತು. ಸೊ ವಿ ಕ್ಯಾನ್ ಪೇ ದ ಪ್ರಾಪರ್ಟಿ ಟ್ಯಾಕ್ಸ್. ಸೊ ಇವತ್ತದು ಸ್ಟಾರ್ಟ್ ಆಗಿದೆ. ಸೊ ಈಗ ಏನಾದರೂ ನಿಮಗೆ ಆನ್ಲೈನ್ ಪೇಡ್ ಸರ್ವಿಸ್ ಬೇಕು ಅಂತಂದರೆ ಇದು ನಂದು ವಾಟ್ಸಪ್ ನಂಬರ್ ಇದೆ. ಓಕೆ, ಆ್ಯಂಡ್ ವಾಟ್ಸಪ್ ಚಾನಲ್ ಕೂಡ ಮಾಡಿದ್ದೀನಿ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಕೂಡ ರೆಗ್ಯುಲರ್ಲಿ ಅಪ್ಡೇಟ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆನ್ಲೈನ್ ಪೇಡ್ ಸರ್ವಿಸ್ ಬೇಕು ಅಂತಂದರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನನಗೆ. ಆ್ಯಂಡ್ ವಿಡಿಯೋ ನಿಮಗೆ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.